ಅವಿನಾಭಾವ ಸಂಬಂಧ. ಅಧಿಕಾರಕ್ಕೇರಲು ಕುರ್ಚಿ ಕಸಿದುಕೊಳ್ಳಲು ಮಾಟ ಮಂತ್ರ ಮಾಡೋದನ್ನ ಸಿನಿಮಾದಲ್ಲಿ ನೋಡಿದ್ದೇವೆ. ಆದ್ರೀಗ ಸಿಎಂ ಸಿದ್ದರಾಮಯ್ಯ ಅವರಿಗೂ ಮಾಟ ಮಂತ್ರ ಮಾಡಿಸಿದ್ರ? ಮಾಟ ಮಂತ್ರದ ಪ್ರಭಾವದಿಂದಲೇ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರಾ ಅನ್ನೋ ಪ್ರಶ್ನೆ ಉಟ್ಕೊಂಡಿದೆ. ಸಿದ್ದು ಮೌನಕ್ಕೆ ಮಾಟ ಮಂತ್ರವೇ ಕಾರಣನ? ಹೊಸ ಬಾಂಬ್ ಎಸೆದ ಮಾಜಿ ಸಚಿವ ರಾಜಣ್ಣ. ಇಷ್ಟೊಂದು ಅಸಹಾಯಕರಾಗ್ತಾ ಇದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ ಯಾರಾದ್ರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದಾರೆ. ಈಗ ಸೈಲೆಂಟ್ ಆಗಿರ್ಬೋದು, ಆದ್ರೆ ಅವರು ಮಾತಾಡಿದ್ರೆ ಅದು ಬೇರೆ ತರ. ಸಿಎಂ ಸಿದ್ದರಾಮಯ್ಯ ಅಂದ್ರೇನೆ ಗತ್ತು ಗೈರತ್ತು. ಟಗರು ರಾಜಕೀಯ ಏಟಿಗೆ ಎದುರಾಳಿಗಳು ಸಹ ಬೆಚ್ಚಿ ಬಿದ್ದಿದ್ದು ಸುಳ್ಳಲ್ಲ. ಆದ್ರೀಗ ಖದರ್ ಲೀಡರ್ ಖಡಕ್ ಮಾತುಗಾರ ಫುಲ್ ಸೈಲೆಂಟ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅಸಹಾಯಕರಾಗಿದ್ದಾರೆ ಅಂತ ಅವರ ಆಪ್ತರೇ ಮಾತನಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅಸಹಾಯಕರಾಗಲು ಅವರ ವಿರುದ್ಧ ಮಾಟ ಮಂತ್ರ ಮಾಡಿದ್ದಾರೆ ಅನ್ನೋ ಸ್ಫೋಟಕ ಆರೋಪವನ್ನ ಮಾಜಿ ಸಚಿವ ಕೆಎನ್ ರಾಜಣ್ಣ ಮಾಡಿದ್ದಾರೆ. ನನ್ನ ಅನುಭವದಲ್ಲೂ ನಾನು ಮೊನ್ನೆನೇ ಹೇಳಿದ್ದೇನೆ, ಅಸಹಾಯಕರಿದ್ದಾರೆ ಅಂತ ಹೇಳಿದ್ದೇನೆ. ನಾನು ಒಂದೊಂದ್ಸರಿ CM ಇಷ್ಟೊಂದು ಅಸಹಾಯಕರಾಗ್ತಾ ಇದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ ಯಾರಾದ್ರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ. ಅದನ್ನೇ ವಿಚಾರ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ನಾನು ಐ ಆಮ್ ಇನ್ವೆಸ್ಟಿಗೇಟಿಂಗ್ ಇಟ್ ಅಂತ. ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರನ್ನೇ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಇತ್ತೀಚೆಗೆ ರಾಜಣ್ಣ ಆರೋಪ ಮಾಡಿದ್ರು. ಅಷ್ಟೇ ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಮೊದಲಿನಂತೆ ಗಟ್ಟಿ ನಿರ್ಧಾರ ತೆಗೆದುಕೊಳ್ತಿಲ್ಲ, ಅವರು ಅಸಹಾಯಕರಂತಾಗಿದ್ದಾರೆಂದು ಬಹಿರಂಗವಾಗಿ ರಾಜಣ್ಣ ಅಸಮಾಧಾನ ಹೊರಹಾಕಿದ್ರು. ಕೆಲವು ಬೆಳವಣಿಗೆಗಳನ್ನ ನೋಡಿದ್ರೆ ಹಾಗೆ ಅನ್ಸುತ್ತೆ. ಅವರು ಸೈಲೆಂಟ್ ಆಗಿದ್ದಾರೆ ಅಂತ ಯಾರಾದ್ರೂ ಹೇಳಿದ್ರೆ ಅದು ನಮಗೆ ನಿಜ ಎಂದು ಅನಿಸುತ್ತಿದೆ ಅಂದ್ರು. ಅಲ್ಲದೆ ಜಮೀರ್ ಕೂಡ ಮಾತನಾಡಿದ್ದು ಅವರು ಈಗ ಸೈಲೆಂಟ್ ಆಗಿರಬಹುದು, ಆದ್ರೆ ಅವರು ಟಗರು ರೀತಿ ಮತ್ತೆ ಗರ್ಜಿಸ್ತಾರೆ ಅಂದರು. ಆಸ್ತಿಕರೋ ನಾಸ್ತಿಕರೋ ನೋಡ್ರಿ, ಆಸ್ತಿ ಯಾವಾಗ್ಲಾದ್ರೂ ಕೂಡ ಮನುಷ್ಯನ ಮೇಲೆ ಏನಾದ್ರು ಪರಿಣಾಮ ಆಗ್ಬೇಕು ಅಂದ್ರೆ ಅವ್ರು ಆಸ್ತಿಕರೇ ಆಗಿರ್ಬೇಕು ಅಂತಲ್ಲ, ಅಥವಾ ನಾಸ್ತಿಕರಾಗಿರ್ಬೇಕು ಅಂತನೂ ಅಲ್ಲ. ಬರ್ತಕ್ಕಂಥ ತೊಂದರೆ ಯಾರನ್ನೂ ಬಿಡೋದಿಲ್ಲ. ನಾನು ಮಾಟ ಮಂತ್ರದಲ್ಲಿ ನಂಬಿಕೆ ಇಲ್ಲೇ ಇರೋನು, ಗೊತ್ತಾಯ್ತಾ? ಆದ್ರೆ ಮಾಡಿರ್ಬೋದೇನೋ ಯಾರಾದ್ರೂ ಅಂತ ಹೇಳಿ, ಆಗಿದೆಯೋ ಆಗಿಲ್ವೋ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ. ಅವರು ಸೈಲೆಂಟ್ ಇವಾಗ ಇರ್ಬೋದು, ಈಗ ಸೈಲೆಂಟ್ ಆಗಿರ್ಬೋದು, ಆದ್ರೆ ಅವರು ಮಾತಾಡಿದ್ರೆ ಅದು ಬೇರೆ ತರ ಸೌಂಡ್ ಮಾತಾಡ. ಏನ್ ಅಗತ್ಯ ಇಲ್ಲ ಮಾತಾಡೋದು, ಮಾತಾಡ್ತಾರೆ. ಆದ್ರೆ ಕಾಂಗ್ರೆಸ್ ನಲ್ಲಿ ಮಾತ್ರ ಸಿಎಂ ವಿರುದ್ಧ ಮಾಟ ಮಂತ್ರ ಅನ್ನೋ ಮಾತು ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಇದು ನಿಜಾನ ಸುಳ್ಳ ಅನ್ನೋದು ಗೊತ್ತಾಗ್ಬೇಕು. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.